ನೋಡ್ತೀನಿ ಸರ್. ಗಿಲ್ಲಿ ಗಿಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನೋ ಅವ್ರೇನೋ ಬಂದು ನೋಡ್ಕೊಂಬಂದು ಕತೆ ಹೇಳ್ತಾರೆ, ಚೆನ್ನಾಗಿ ಆಡ್ತವನೆ ಅಂತ, ಅದರಿಂದ ತುಂಬ ಇಷ್ಟಪಡ್ತೀನಿ. ವೀಕೆಂಡ್ ವಾರದ ಕತೆ ಕಿಚ್ಚನ ಜೊತೆ ಅದೊಂದು ಮಾತ್ರ ನೋಡಿರೋದು ಅಷ್ಟೇ. ಅಶ್ವಿನಿ ಗೌಡ ಮತ್ತು ಜಾನು ಇಬ್ಬರು ಫೇಕು, ಮಹಾನ್ ಕಳ್ಳೀರಿಬ್ರು ಪಕ್ಕ. ಒಳಗಡೆ ಗುಂಪು ರಾಜಕೀಯ ಮಾಡ್ತಾ ಇದಾರೆ ಅವರು. ಸೂರಜ್ ಇರೋದ್ರಿಂದ ಏನು ಎಕ್ಸ್ಟ್ರಾ ಸಿಕ್ಕಿದೆ ಅವ್ರಿಗೆ? ಏನು ಸ್ವಲ್ಪ ಪ್ರೀತಿ ಮಮಕಾರ ಸಿಕ್ಕಿರ್ಬೋದೇನೋ ಬೇರೆಯವ್ರ ಹತ್ರ ಸಿಕ್ಕಿರೋದು. ಖಂಡಿತ ಇನ್ನ ಅಂದ್ರೆ ಬೇರೆಯವರೆಲ್ಲ ವಾಯ್ಸ್ ರೈಸ್ ಆಗಬೇಕಂದ್ರೆ ಅವ್ರಿಗೆಲ್ಲ ಹುಡುಗ ಸಿಗ್ಬೇಕು. ಖಂಡಿತ ಕಾವ್ಯಂಗಿಲ್ಲಿ ಇಲ್ವಾ ಹಂಗೆ ಬೇಕಾದಂಗೆ ಬರೀತಾರ್ರಿ. ನೀವು ನೋಡಕ್ ಸುದೀಪ್ ತರ ಇದೀನಿ ಅಂತೀನಿ, ಇದೀರೇನ್ರಿ ಹೇಳಿ? ಇಲ್ಲ ತಾನೆ, ಮತ್ತೆ ಬರೆಯೋರ್ಗೆ ಏನ್ರಿ ಬರೀತಾರ ಬಿಡ್ರಿ. ಇಲ್ಲ, ಪ್ರೋಗ್ರಾಮ್ ಅಲ್ಲಿ ಅವರು ಅಣ್ಣ ಗಿಣ್ಣ ಅಂತಿದ್ದಾರೆ, ಆಮೇಲೆ ಫ್ರೆಂಡ್ ಅಂತಾರೆ. ಈ ತರ ಎರಡು ತಲೆ ನಾಗರಾವ್ ತರ ಕಾವ್ಯ ಅವರು ವರ್ತಿಸ್ತಾ ಇದ್ದಾರೆ. ಅಲ್ಲಲ್ಲ, ಇಲ್ಲಿ ಏನಾಗ್ತದೆ ಅಂದ್ರೆ ಅವರು ಹೇರಿದ್ದಾರೆ. ಸುದೀಪ್ ಅವರು ಗಿಲ್ಲಿ ಅವ್ರನ್ನ ಅಣ್ಣ ಅಂತ ಕೂಗಿ ಅಂತ ಹೇಳಿದಕ್ಕೆ ಅವ್ರಿಗೆ ಗೌರವ ಕೊಟ್ಟು ಅದನ್ನ ಕರೆದಿರ್ತಕ್ಕಂಥದ್ದು. ಹೇರಿರೋಕ್ಕಿಂತ ಮುಂಚೆನೆ ಅವ್ರು ರಾಖಿ ಕಟ್ಟಿದ್ದಾರೆ ರೀ ಅಂತ ಬರ್ದ್ಬಿಟ್ಟು ಅವರೇ ರೆಡಿ ಮಾಡ್ಬಿಟ್ಟು ಒಂದು ಅಂಟಿ ನೋಡ್ರಿ. ಯಾವ್ದೋ ದಾರ್ಯ ಕಟ್ಟಿದ ತಕ್ಷಣ ರಾಖಿ ಆಗಲ್ಲ ರೀ. ಅಣ್ಣ ತಂಗಿ ಸಂಬಂಧ ಅದು ಬಹಳ ದೊಡ್ಡದು. ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ವಿವರಿಸಕ್ಕೆ ಇಚ್ಛಿಸಲ್ಲ. ಮತ್ತೆ ಅದನ್ನ ಯಾಕೆ ನೀವು ಅವ್ರು ಎರಡು ತಲೆ ತರ ವರ್ತಿಸ್ತಾ ಇದ್ರೆ? ಒಂದ್ಸತಿ ಯಾರಿಲ್ಲದೆ ಇದ್ದಾಗ ಫ್ರೆಂಡು ಬೆಸ್ಟ್ ಫ್ರೆಂಡು ಅಂತಾರೆ, ಎಲ್ಲರೂ ಇದ್ದಾಗ ಅಣ್ಣ ಅಂತ ಕರೀತಾರೆ. ಯಾಕೆ? ಅದೇನಾಗಿದೆ, ಎಲ್ಲರೂ ಅದನ್ನ ಪುಷ್ ಮಾಡ್ತಾ ಇದಾರೆ, ಅವ್ರ ಕೈಲಿ ಹೇಳ್ಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತ ನನಗನ್ಸ್ತದೆ. ನಿಮ್ಮ ಒರಿಜಿನಲ್ ಐಡೆಂಟಿಟಿಗೋಸ್ಕರ ನೀವು ಬಿಗ್ ಬಾಸ್ ಹೋಗಿರೋದು. ಇವಾಗ ಯಾರೋ ಏರ್ತಾರೆ ಅಂದ್ಬಿಟ್ಟು ನೀವು ಯಾಕೆ ಅದನ್ನ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ? ಅದನ್ನ ಅವ್ರನ್ನ ಕೇಳಬೇಕಾಗ್ತದೆ. ಇನ್ನೊಂದು ಎರಡು ಇನ್ನು ಕೆಲವು ದಿನದಲ್ಲಿ ಅವ್ರು ಹೊರಗಡೆ ಬರೋದಿರ್ತಾರೆ. ಯಾವ್ದಿದು ನಿಮ್ದೇ ಟ್ರೆಂಡ್ ಹೋಗರು ಬನ್ನಿ ಬೆಂಗಳೂರಿಗೆ.